ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇದು KA53 ಅಂತ ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡಿದ್ದೀನಿ ನಮ್ಮ ಕನ್ನಡಿಗರಿಗೋಸ್ಕರ. ಕನ್ನಡಿಗರೇ ಬೆಳೆಸಬೇಕು. ಈಗ ನಾನೊಂದು ಇಂಡಿಕೇಟರ್ ಹೇಳ್ಕೊಡ್ತೀನಿ ನಿಮಗೆ. ಮಾರ್ಕೆಟಲ್ಲಿ ತುಂಬ ಇಂಡಿಕೇಟರ್ಸ್ ಇದೆ, ಕನ್ಫ್ಯೂಸ್ ಆಗಬೇಡಿ. ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಸಿಕಲಿ ನಾನು ಇಂಡಿಕೇಟರ್ಸ್ ಮೇಲೆ ವರ್ಕ್ ಮಾಡಲ್ಲ. ನಾನು ಬರೀ ಕ್ಯಾಂಡಲ್ ಸ್ಟಿಕ್ಸು, ಪ್ರೈಸ್ ಆ್ಯಕ್ಷನು. ಆ್ಯಕ್ಚುಲಿ ಪ್ರೈಸ್ ಆ್ಯಕ್ಷನ್ ಅಂದರೆ ನಗು ಬರುತ್ತೆ. ಎಲ್ಲರೂ ಪ್ರೈಸ್ ಆ್ಯಕ್ಷನ್ ಅಂತ ಏನೇನೋ ಹೇಳ್ಕೊಡ್ತಾರೆ. ನಾನು ಮುಂದಕ್ಕೆ ಎಲ್ಲ ನಿಮ್ಗೆ ಒಂದೊಂದೇ ತುಂಬ ಎಕ್ಸಲೆಂಟಾಗಿ ನಾನು ಫಾಲೋ ಮಾಡಿ ನಿಜವಾಗ್ಲೂ ನಿಮ್ಮನ್ನ ಪ್ರಾಫಿಟಬಲಲ್ಲಿ ಟಿಪ್ಸ್ ಕೊಡ್ತೀನಿ. ನಾನು ಮಾರ್ಕೆಟ್ನ ಏನೇನು ನೀವು ಕರೆಕ್ಟಾಗಿ ಯೂಸ್ ಮಾಡಬೇಕು ಅಂತ ನಾನು ನಿಮಗೆ ಕ್ಲೀನಾಗಿ ಹೇಳ್ಕೊಡ್ತೀನಿ. ಓಕೆ, ಈಗ ಸಬ್ಜೆಕ್ಟ್ ಬರೋಣ. ನಾನೊಂದು ಇಂಡಿಕೇಟ್ರ್ ಹೇಳ್ಕೊಡ್ತೀನಿ ನಿಮಗೆ. ಈ ಇಂಡಿಕೇಟ್ರ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆನಾ, ಬನ್ನಿ ನೋಡಿ. ಫಸ್ಟು ಟ್ರೇಡಿಂಗ್ ವೇಲಿ ಇಲ್ಲಿ ಯಾವುದೂ ಇಂಡಿಕೇಟ್ರ್ ಇಟ್ಕೋಬೇಡಿ, ಯಾಕಂದರೆ ಇದು 2 ಇಂಡಿಕೇಟ್ರ್ ಹಾಕ್ಕೋಬೇಕು. ಇಲ್ಲಿ ಯಾವುದಾದ್ರೂ ಇಂಡಿಕೇಟರ್ ಇದ್ದರೆ ಅಪ್ಲಿಕೇಬಲ್ ಆಗಲ್ಲ. ಓಕೆ, ಹಳೆ ಇಂಡಿಕೇಟರ್ಸ್ ತೆಗೆದುಬಿಟ್ಟು ಬೊಲಿಂಜರ್ ಬ್ಯಾಂಡ್ %B ಅಂತಿದೆ ಅಲ್ವಾ, ಇದನ್ನು ಡಬಲ್ ಕ್ಲಿಕ್ ಮಾಡಿ. ಓಕೆ, ಡಬಲ್ ಕ್ಲಿಕ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಸೆಟ್ಟಿಂಗ್ಸ್ ಬರ್ಕೊಳ್ಳಿ ನೀವು. ನೋಡಿ, ಫಸ್ಟ್ ಒನ್ನು ಬೊಲಿಂಜರ್ ಬ್ಯಾಂಡ್ ಹೋಗಿ ಇಲ್ಲಿ ಸೆಟ್ಟಿಂಗ್ಸ್ ಹೋದರೆ ಇನ್ಪುಟ್ಸ್ ಹೋಗೋಣ. 65 ಲೆಂತು, ಸೋರ್ಸ್ ಕ್ಲೋಸು, STD ದೇವು 1.9. ಇದು ನೀವು ಚೇಂಜಸ್ ಮಾಡ್ಕೋಬೇಕು. ನಾನು ಫಸ್ಟ್ ಚೇಂಜ್ ಮಾಡಿರೋದ್ರಿಂದ ನನಗೆ ಹಂಗೆ ತೋರಿಸ್ತಾ ಇದೆ. ನೀವು ಫಸ್ಟ್ ಇಂಡಿಕೇಟ್ರಲ್ಲಿ ಇದನ್ನು ಚೇಂಜಸ್ ಮಾಡ್ಕೊಳ್ಳಿ. ಸ್ಟೈಲಿಗೆ ಬಂದಮೇಲೆ ನೆಕ್ಸ್ಟ್ ಸ್ಟೈಲಿಗೆ ಬನ್ನಿ. ಇಲ್ಲಿ ಬೊಲಿಂಜರ್ ಬ್ಯಾಂಡ್ %B ಅಂತಿದೆ, ಇದನ್ನು ಕಲರ್ ರೆಡ್ ಇಟ್ಕೊಳ್ಳಿ. ಓವರ್ ಬಾಟ್ ಅಂತಿದೆ, ಅದು ರೆಡ್ ಇಟ್ಕೊಳ್ಳಿ. ಮಿಡಲ್ ಬ್ಯಾಂಡ್ ನಾನು ಬ್ಲೂ ಇಟ್ಕೊಂಡಿದ್ದೀನಿ. ಓವರ್ ಸೋಲ್ಡು ಗ್ರೀನ್ ಇಟ್ಕೊಂಡಿದೆ. ಮತ್ತು ಪಕ್ಕದಲ್ಲಿ ಈ ಲೈನ್ಸ್ ಬಂದರೆ ಫ್ರೆಶ್ ಆಗಿ ಇಟ್ಟಾಗ ನೀವು ಇದು ಬೇಕಾಗುತ್ತೆ. ಸೊ ನಂದು ಆಲ್ರೆಡಿ ಇರೋದ್ರಿಂದ ಅದು ಏನೂ ತೊಂದರೆ ಇಲ್ಲ. ನೋಡಿ, ನಿಮ್ಗೆ ಈ ಥರ ಇರುತ್ತೆ, ಇಲ್ಲ ಈ ಥರ ಲೈನ್ಸ್ ಇರುತ್ತೆ, ಡಾಟ್ 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 ಆಗಿ. ಸೊ ಇಲ್ಲಿ ಲೈನ್ಸ್ ಇಟ್ಕೊಳ್ಳಿ, ಥಿಕ್ನೆಸ್ ಇಷ್ಟು ಇಟ್ಕೊಳ್ಳಿ. ಇಟ್ಕೊಂಡು ಓಕೆ ಕೊಡಿ. ಒಂದು ಸೆಟ್ಟಿಂಗ್ಸ್ ಆಯಿತು. ಓಕೆ, ಇದು ಏನು ಅಂತ ನಿಮ್ಗೆ ಅರ್ಥ ಆಯ್ತಲ್ಲ. ಬೊಲಿಂಜರ್ ಬ್ಯಾಂಡ್ %B ಅಂದರೆ ಇಲ್ಲಿ ಮೇಲೆ ಇದೆ ಅಲ್ವಾ, ಅಪ್ಪರ್ ಬ್ಯಾಂಡು, ಮಿಡಲ್ ಬ್ಯಾಂಡು, ಲೋವರ್ ಬ್ಯಾಂಡು. ಓಕೆನಾ. ಓಕೆ, ಈಗ ಸೆಕೆಂಡ್ ಒಂದು ಸೆಟ್ಟಿಂಗ್ಸ್ ಬಂದರೆ ಇನ್ಪುಟ್ ಹೋಗಿ ಇಲ್ಲಿ 65 ಇದೆ ಅಲ್ವಾ, ಇದನ್ನು 20 ಮಾಡಿ. ಕೆಳಗಡೆ 1.9 ಇದೆ ಅಲ್ವಾ, ಅದನ್ನು 2 ಮಾಡಿ. ಬೇರೆ ಏನೂ ಚೇಂಜಸ್ ಮಾಡಬೇಡಿ. ಸ್ಟೈಲಿಗೆ ಬಂದರೆ ಇಲ್ಲಿ ಕಲರ್ಸ್ ಚೇಂಜು. ಇಲ್ಲಿ ಬೊಲಿಂಜರ್ ಬ್ಯಾಂಡ್ ನಾನೇನು ಇಟ್ಟಿದ್ದೀನಿ, ಬ್ಲೂ ಇಟ್ಟಿದ್ದೀನಿ. ಓವರ್ ಬಾಟು ರೆಡ್ ಇದೆ, ಮಿಡಲ್ ಬ್ಯಾಂಡು ಬ್ಲೂ ಇದೆ, ಓವರ್ ಸಾಲ್ಡು ಗ್ರೀನ್ ಇದೆ. ಲೈನ್ಸು ಥಿಕ್ನೆಸ್ ಇಟ್ಕೊಳ್ಳಿ. ಓಕೆನಾ. ಇದು ಇನ್ನೊಂದು ಚೇಂಜಸ್ ಮಾಡುತ್ತೀನಿ. ಮಿಡಲ್ ಬ್ಯಾಂಡು ಬ್ಯಾಕ್ಗ್ರೌಂಡು ಇಲ್ಲಿದೆ, ಬ್ಯಾಕ್ಗ್ರೌಂಡು ಹಾಂ, ಇದು ರೆಡ್ ತೊಗೊಂಡ್ಬಿಡ್ತೀನಿ ಮೇಲಿರೋದಕ್ಕೆ. ಓಕೆ, ಸೆಟ್ಟಿಂಗ್ಸ್ ಗೊತ್ತಾಯ್ತಲ್ಲ ಫ್ರೆಂಡ್ಸ್. ಗೊತ್ತಾಗಿಲ್ಲ ಅಂದರೆ ಆ ವಿಡಿಯೋನ ಮತ್ತೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇದು ಹೆಂಗೆ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾದ್ರೆ ನೀವು ಪ್ರಾಕ್ಟೀಸ್ ಮಾಡಿ. ಮತ್ತು ನನ್ನ ಸಜೆಷನ್ ಏನಂದರೆ, ಮಾರ್ಕೆಟಲ್ಲಿ ಯಾರೇ ಏನೇ ಹೇಳಲಿ ಡೈರೆಕ್ಟ್ ಟ್ರೇಡ್ ತೊಗೋಬೇಡಿ. 1 ವೀಕ್ ಬ್ಯಾಕ್ ಟೆಸ್ಟ್ ಅಂತ ಇಟ್ಕೊಳ್ಳಿ. ಯಾಕಂದರೆ ಆ ಇಂಡಿಕೇಟರ್ ಮೇಲೆ ನಿಮಗೆ ಒಂದು ನಾಲೆಜ್ ಬರಬೇಕು. ನಾಲೆಜ್ ಬರ್ದಿರ ಡೈರೆಕ್ಟಾಗಿ ನೀವು ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ. ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಪ್ರೈಸ್ ಆ್ಯಕ್ಷನ್ ಮೇಲೆ ವರ್ಕ್ ಮಾಡೋನು. ನಾನೇ ಇದನ್ನು ಫಸ್ಟ್ ಯೂಸ್ ಮಾಡ್ತಾಯಿದ್ದೆ, ಯೂಸ್ ಮಾಡಲ್ಲ. ಮತ್ತು ನೋಡಿ, ಈ ಕ್ಯಾಂಡಲ್ಸ್ ಇದೆ ಅಲ್ವಾ, ನಾನು ಹೈಡ್ ಮಾಡಿಬಿಡ್ತೀನಿ. ಹೈಡ್ ಮಾಡಿಬಿಟ್ಟು ನಿಮಗೆ ನಾನು ಚಾರ್ಟ್ ಪ್ಯಾಟ್ರನ್ ಹೇಳ್ತೀನಿ ಹೆಂಗೆ ವರ್ಕ್ ಆಗುತ್ತೆ ಇದು ಅಂತ. ಓಕೆನಾ. ಒಂದು ನಿಮಿಷ. ಬಿಫೋರ್ 3 ಮಂತ್ಸ್ ಹೋಗೋದು ಒಳ್ಳೆಯದು. ಯಾಕಂದರೆ ಸೆಬಿ ರೂಲ್ಸ್ ಇದೆ, ಫ್ರೆಶ್ ಮಾರ್ಕೆಟ್ನ ಯಾವುದನ್ನು ಅನಾಲಿಸ್ ಮಾಡಿ ಹೇಳೋಂಗಿಲ್ಲ. ಇಲ್ಲ, ನಾನು ಇವತ್ತು ಲೈವ್ ಟ್ರೇಡೇ ತೋರಿಸ್ತಾ ಇದ್ದೆ. ಓಕೆ, ನೋಡಿ, ಕ್ಯಾಂಡಲ್ಸ್ನ ಹೈಡ್ ಮಾಡಿದ್ದೀನಿ. ನಾನು ಬ್ಯಾಂಕ್ ನಿಫ್ಟಿ ಒಂದೇ ಅಲ್ಲ, ನಿಮಗೆ ಬೇರೆ ಇದರಲ್ಲೂ
ಮೀನ್ಸ್ ನಿಫ್ಟಿಯಲ್ಲೂ ಮತ್ತು ಬೇರೆ ಸ್ಟಾಕ್ಸಲ್ಲೂ ನಾನು ಇದನ್ನು ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಇಲ್ಲಿ ನಾನೊಂದು ಲೈನ್ ಹಾಕಿದ್ದೀನಿ ಅಲ್ವಾ. ಈ ಲೈನ್ ಇಲ್ಲಿ ಏನಕ್ಕೆ ಹಾಕಿದ್ದೀನಿ ಅಂದರೆ, ಈ ಲೈನ್ ಮೇಲೆ ಮಧ್ಯದಲ್ಲಿ ಮಿಡ್ ಲೈನ್ ಇದೆ, ಯಾವುದು ಬ್ಲೂ ಕಲರ್ ಲೈನು. ಆ ಲೈನ್ನ ಈ ರೆಡ್ ಕಲರ್ ಲೈನ್ ಕ್ರಾಸ್ ಮಾಡಿದೆ. ಓಕೆ, ಆ ಲೈನ್ನ ಕ್ರಾಸ್ ಮಾಡಿ ಮೇಲೆ ಹೋಗಿದೆ. ಸೊ ಆ ಥರ ಮೇಲೆ ಹೋಯ್ತು ಅಂದರೆ ಮಾರ್ಕೆಟು ಬೇರಿಶಿಂದ ಬುಲ್ಲಿಶ್ ಟರ್ನ್ ಆಯಿತು ಅಂತ. ಓಕೆನಾ. ಮತ್ತು ಕೆಳಗಡೆ ಇರೋದೇನು, ಕೆಳಗಡೆ ಇರೋದನ್ನು ಕನ್ಸಿಡರ್ ಮಾಡಬೇಕು. ಹೆಂಗೆ ಕನ್ಸಿಡರ್ ಮಾಡಬೇಕು, ಈ ಲೈನ್ ಮೇಲೆ ಹೋಯ್ತಲ್ವಾ, ಸೊ ಈ ಕೆಳಗಡೆ ಇರೋದು ಮೇಲೆ ಬರಬೇಕು. ಆ 50% ಲೈನ್ ಇದೆ ಅಲ್ವಾ, ಮಿಡ್ಲ್ ಲೈನು, ಅದನ್ನು ದಾಟಿ ಮೇಲೆ ಬರಬೇಕು. ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಕಾಣಿಸಿದೆಯಾ? ಇಲ್ಲಿಂದ ಬೈ ಹೋಗಿದೆ. ಎಷ್ಟು ಪಾಯಿಂಟ್ ಹೋಗಿದೆ? ನಿಧಾನವಾಗಿ ಕ್ಲಿಯರಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಆಲ್ಮೋಸ್ಟ್ 160 ಪಾಯಿಂಟ್ಸ್ ಹೋಗಿದೆ. ಓಕೆ, ಹೌದು. ಮತ್ತು ಇಲ್ಲಿಂದನೇ ಬೈ ಹೋಗಿದೆ ಅಲ್ಲ, ಇಲ್ಲಿಂದನೂ ಬೈ ಹೋಗಿದೆ. ಇಲ್ಲಿಂದ ಯಾಕೆ ಬೈ ಮಾಡಬಾರ್ದು? ನೋಡಿ, ಮಾರ್ಕೆಟಲ್ಲಿ ಎಲ್ಲ ಟ್ರೇಡೂ ಮಾಡೋಕ್ಕಾಗಲ್ಲ, ಎಲ್ಲ ಪ್ರಾಫಿಟು ಮಾಡೋಕ್ಕಾಗಲ್ಲ. ಓಕೆ, ನಮ್ಗೆ ಶೂರ್ ಟ್ರೇಡ್ ಬೇಕು. ಶೂರ್ ಟ್ರೇಡ್ ಎಲ್ಲಿದೆ? ಇದು ಮಧ್ಯದ ಲೈನ್ ಮೇಲೆ ಕ್ರಾಸ್ ಆಗಿದೆ. ಓಕೆನಾ, ಮೇಲೆ ನಾನು ಹೇಳ್ತಾ ಇರೋದು ಇಲ್ಲಿ ಮಧ್ಯದ ಲೈನ್ ಮೇಲೆ. ಈ ಲೈನ್ ಕ್ರಾಸ್ ಆದಾಗ ಕೆಳಗಡೆ ಇರೋ ಲೈನು ಮಧ್ಯದ ಲೈನ್ ಮೇಲೆ ಕ್ರಾಸ್ ಆಗಬೇಕು. ಈ ಥರ ಕೆಳಗಡೆ ಒಂದು ಲೈನ್ ಕಾಣಿಸ್ತಾ ಇದೆಯಾ? ಎರಡು ಹಿಂಗೆ ಕ್ರಾಸ್ ಆದಾಗ ಅಲ್ಲಿ ಒಂದು ಟ್ರೇಡ್ ಪಂಚ್ ಮಾಡ್ಬೋದು. ಓಕೆ, ಈಗ ಇದನ್ನು ಹೈಡ್ ಮಾಡ್ತೀನಿ. ಓಕೆ, ನಾವು ಸುಮಾರು ಬ್ಯಾಕ್ ಟೆಸ್ಟ್ ಮಾಡೋಣ. ಎಲ್ಲೆಲ್ಲಿ ಮಿಡ್ ಲೈನ್ ಮೇಲೆ ಕ್ರಾಸ್ ಆಗ್ತಾ ಇದೆಯೋ ತೋರಿಸ್ತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದೊಂದೇ. ಇಲ್ಲಿ ಹಾಕಿದ್ದೀನಿ. ಇಲ್ಲೇ ಏನಕ್ಕೆ ಹಾಕಿದ್ದೀನಿ? ಇಲ್ಲಿ ಮಧ್ಯದ ಲೈನ್ ಮೇಲೆ ಮಿಡ್ಲ್ ಲೈನ್ ಮೇಲೆ ರೆಡ್ ಲೈನ್ ಕ್ರಾಸ್ ಆಯಿತು. ಇದು ಕ್ರಾಸ್ ಆದಾಗ ಕೆಳಗಡೆ ಬ್ಲೂ ಲೈನೂ ಮಿಡಲ್ ಲೈನ್ ಮೇಲೆ ಕ್ರಾಸ್ ಆಗಬೇಕು. ಕರೆಕ್ಟಾ? ಎರಡು ಕ್ರಾಸ್ ಆಯಿತು. ಸೊ ಇಲ್ಲಿ ಬೈ ಮಾಡ್ಬೋದು. ಓಕೆ, ಇಲ್ಲೊಂದು ಹಾಕಿದ್ದೀನಿ. ಹಂಗೆ ನೋಡಿ ಫ್ರೆಂಡ್ಸ್, ಇಲ್ಲೊಂದಿದೆ. ಇಲ್ಲಿ ಹೆಂಗಿದೆ? ಮಾರ್ಕೆಟ್ ಅಲ್ಲಿಂದ ಬಂದು ಮತ್ತೆ ಈ ಲೈನ್ ಟೆಸ್ಟ್ ಮಾಡಿ ಮತ್ತೆ ಮೇಲೆ ಹೋಗಿದೆ. ಸೊ ಎರಡು ಲೈನು ಕ್ರಾಸ್ ಆಗಿದೆ. ಸೊ ಎರಡು ಕನ್ಫರ್ಮ್ ಕೊಟ್ಟಿದೆ ಬೈ ಸೈಡ್. ಇನ್ನೆಲ್ಲಿದೆ? ಇಲ್ಲೊಂದಿದೆ. ಇಲ್ಲಿ ನೋಡಿ, ನೀವೇ ನೋಡಿ, ನಿಧಾನವಾಗಿ ಕನ್ಸಿಡರ್ ಮಾಡ್ಬೋದು. ಇದು ಮೇಲೆ ರೆಡ್ ಲೈನು ಬ್ಲೂ ಲೈನ್ನ ಕ್ರಾಸ್ ಮಾಡಿದೆ. ಸೊ ಕೆಳಗಡೆನೂ ಬ್ಲೂ ಲೈನ್ನ ಮಿಡಲ್ ಲೈನಿಂದ ಕ್ರಾಸ್ ಮಾಡಿದೆ. ಸೊ ಇಲ್ಲಿ ಬೈ ಸೈಡ್ ನೋಡ್ಬೋದು. ಬನ್ನಿ ಹಂಗೆ ನೋಡೋಣ. ನೋಡಿ, ಇದು ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದಕ್ಕೆ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೋಡಿ, ಈ ಲೈನಿಂದ ಈ ಲೈನಿಗೆ ಮಿಡ್ಲಲ್ಲಿ ಇದು 50% ಮೇಲೇ ಇದೆ ರೆಡ್ ಲೈನು ಅಲ್ವಾ. ಸೊ ನೋಡಿ, ಈ ಬಾಕ್ಸ್ ಒಳಗಡೆ ನೀವು ಬರೀ ಬೈ ಸೈಡೇ ನೋಡ್ಬೋದು. ಓಕೆನಾ? ಇಲ್ಲಿಂದ ಇಲ್ಲಿಗೆ ನೀವು ಬರೀ ಬೈ ಟ್ರೇಡ್ಸೇ ನೋಡ್ಬೋದು. ಪುಟ್ ಬೈ ತೊಗೊಳಂಗೆ ಇಲ್ಲ ಇಲ್ಲಿ. ಅಷ್ಟು ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ ನೋಡಿ. ನನ್ನ ಟ್ರಸ್ಟ್ ಮಾಡಿ ಫ್ರೆಂಡ್ಸ್, ನಾನು ಒಳ್ಳೆ ವಿಡಿಯೋಸ್ ಮಾಡ್ತೀನಿ, ಸಪೋರ್ಟ್ ಮಾಡಿ ನನಗೆ. ನೋಡಿ, ಇಲ್ಲಿ ನೀವೇ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ 50% ಮೇಲೆ ಕ್ರಾಸ್ ಆಯಿತಾ ರೆಡ್ ಲೈನು, ಕೆಳಗಡೆ ಬ್ಲೂ ಲೈನು ಕ್ರಾಸ್ ಆಗಿದೆಯಾ? ಬನ್ನಿ ಇಲ್ಲೊಂದು ಲೈನ್ ಹಾಕ್ಕೊಂಡು. ಓಕೆನಾ? ನೋಡಿ, ಇಲ್ಲಿ ಕ್ರಾಸ್ ಆಯಿತಾ? ಇಲ್ಲಿ ಕ್ರಾಸ್ ಆಗಿದೆಯಾ? ಇಲ್ಲೊಂದು ಬೈ ಟ್ರೇಡ್ ಇದೆ. ಇನ್ನೆಲ್ಲಿದೆ? ಇಲ್ಲಿದೆ. ಕರೆಕ್ಟಾ? ಮಧ್ಯದ ಆಫ್ಲೈನ್ ಮೇಲೆ ಕ್ರಾಸ್ ಆಯ್ತಲ್ಲ, ಇಲ್ಲಿ ಕೆಳಗಡೆನೂ ಬ್ಲೂ ಲೈನ್ ಕ್ರಾಸ್ ಆಗಿದೆ.
ಆದರೆ ಒಂದು ನೋಟ್ ಮಾಡಿ ನೀವು, ರೆಡ್ ಲೈನ್ ಮೇಲೆ ಬೊಲಿಂಜರ್ ಬ್ಯಾಂಡ್ ಮೇಲೆ, ಬೊಲಿಂಜರ್ ಬ್ಯಾಂಡ್ ಕೆಳಗಡೆ ಇದಲ್ವ, ಮೇಲೆ ಅಂದಾಗ ಮೇಲೆ ನೋಡಿ, ಈ ಮೇಲೆ ಇರೋದು 50% ಮೇಲೆ ಇದ್ದಾಗ ಕೆಳಗಡೆ ಇರೋದು ನಮಗೆ 50% ಮೇಲೆ ಇರಬೇಕು. ಎರಡೂ ಮೇಲೆ ಇದ್ದರೆ ಅಲ್ಲಿ ಮಾರ್ಕೆಟು ತುಂಬ ಚೆನ್ನಾಗಿ ಬೈ ಸೈಡ್ ಇದೆ ಅಂತ ಅರ್ಥ. ಇನ್ನೆಲ್ಲಿದೆ? ಇಲ್ಲೊಂದಿದೆ, ಹಾಂ ಇಲ್ಲಿದೆ. ಓಕೆ, ಈಗ ನಾವು ಹಾಕಿರೋದನ್ನ ಬ್ಯಾಕ್ ಟೆಸ್ಟ್ ಮಾಡಿ ನೋಡೋಣ. ಓಕೆನಾ? ಇನ್ನು ಬೇರೆ ಬೇರೆ ಸ್ಟಾಕ್ಸಲ್ಲೂ ಹಾಕೋಣ, ಬೈ ಹಾಕೋಣ, ಸೆಲ್ ಸೈಡು ಹಾಕೋಣ. ಇದು ಆಲ್ರೆಡಿ ನೋಡಿದ್ರಿ, ಇದು ಬೇಡ, ಇದು ಚೆಕ್ ಮಾಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಬೊಲಿಂಜರ್ ಬ್ಯಾಂಡ್ ಮೇಲೆ ಇರೋದು ರೆಡ್ ಲೈನು 50%ನ ಕ್ರಾಸ್ ಮಾಡಿ ಮೇಲೆ ಹೋಗಿದೆ. ಸೊ ಕೆಳಗಡೆ ಇರೋದು ಮೇಲೆ ಇದೆ ನೋಡಿ, ಇಲ್ಲಿಂದ ಬೈ ಸೈಡ್ ಕೊಟ್ಟಿದೆ. ಎಷ್ಟು ಪಾಯಿಂಟ್ ಕೊಟ್ಟಿದೆ? 151 ಪಾಯಿಂಟ್ಸ್ ಕೊಟ್ಟಿದೆ. ಓಕೆ, ಮತ್ತು ನೋಡಿ ಇಲ್ಲೊಂದು ಹಾಕಿದ್ದೀರಿ, ಕರೆಕ್ಟಾ? ಇಲ್ಲಿ 50% ಮೇಲೆಯಿಂದ ರೆಡ್ ಲೈನ್ ಹೋಗಿದೆ, ಬ್ಲೂ ಲೈನು 50% ಮೇಲೆಯಿಂದ ಹೋಗಿದೆ. ಓಕೆ, ಇಲ್ಲೆಷ್ಟು ಪಾಯಿಂಟ್ ಕೊಟ್ಟಿದೆ? ಇಲ್ಲ, ಆಲ್ಮೋಸ್ಟು 217 ಪಾಯಿಂಟ್ಸ್ ಕೊಟ್ಟಿದೆ. ಓಕೆ, ಬನ್ನಿ ಇನ್ನು ಮುಂದಕ್ಕೆ ನೋಡೋಣ. ಇನ್ನೆಲ್ಲಿ ಹಾಕಿದ್ದೀರಿ ಲೈನ್? ನಾವು ಇಲ್ಲಿ ಹಾಕಿದ್ದೀರಿ, ನೋಡಿದ್ರಾ? 50% ಮೇಲಿಂದ ರೆಡ್ ಲೈನ್ ಹೋಗಿದೆಯಾ, ಕೆಳಗಡೆ ಬ್ಲೂ ಲೈನು ಕ್ರಾಸ್ ಮಾಡಿದೆಯಾ ನೋಡಿ, ಇಲ್ಲಿಂದ ಮಾರ್ಕೆಟ್ ಬೂಮ್ ಆಗಿದೆ. 461 ಪಾಯಿಂಟ್ಸ್ ಹೋಗಿದೆ. ಓಕೆ, ನೆಕ್ಸ್ಟ್ ಎಲ್ಲಿ ಹಾಕಿದ್ದೀರಿ? ಓಕೆ, ಇಲ್ಲಿ ರಾಂಗ್ ಮಾಡಿದ್ದೀನಿ ಆ್ಯಕ್ಚುಲಿ. 50% ಮೇಲೆ ಹೋಗಿ ರಿವರ್ಸ್ ಆಗಿದೆ. ಓಕೆ, ಒಂದು ಫೇಲ್ ಅಂತ ತಿಳ್ಕೊಳ್ಳಿ, ತೊಂದರೆ ಇಲ್ಲ. ನೆಕ್ಸ್ಟ್ ನೋಡೋಣ. ಇದನ್ನು ಫೇಲ್, ಸ್ಟಾಪ್ ಲಾಸ್ ಹಿಟ್ ಅಂತಲೇ ತಗೊಳ್ಳಿ ಅಲ್ವಾ? ಮಾರ್ಕೆಟಲ್ಲಿ ಎಲ್ಲನೂ ವರ್ಕ್ ಆಗೋಕ್ಕೆ ಸಾಧ್ಯ ಇಲ್ವಲ್ಲ, ಒಂದೊಂದು ಸ್ಟಾಪ್ ಲಾಸು ಕೊಡಬೇಕಾಗತ್ತೆ. ನೋಡಿ ಇಲ್ಲಿ ಎಷ್ಟು ಪಾಯಿಂಟ್ ಹೋಗಿದೆ? ಆಲ್ಮೋಸ್ಟ್ 227 ಪಾಯಿಂಟ್ಸ್ ಹೋಗಿದೆ ಅಲ್ವಾ? ನೋಡಿ ಇಲ್ಲಿ ನೀವೇ ನೋಡಿ, 50% ಮೇಲೆ ಇದು ಹೋಗಿದೆ ಅಲ್ವಾ ರೆಡ್ ಲೈನು. ಸೊ ಕೆಳಗಡೆ ಇರೋದು 50% ಮೇಲೆ ಬಂದಿದೆ. ಸೊ ಹಿಂಗಿದ್ರೆ ಮಾತ್ರ ನಾವು ಬೈ ಟ್ರೇಡ್ ತೊಗೊತೀವಿ. ನೆಕ್ಸ್ಟು ಇಲ್ಲಿ ನೋಡಿ, ನೀವೇ ನೋಡಿ, ಇದರಲ್ಲಿ ಏನು ಮ್ಯಾಜಿಕ್ ಏನೂ ಇಲ್ಲ ಇದರಲ್ಲಿ. ಓಕೆನಾ? ಆ್ಯಕ್ಚುಲಿ ಇದು ನೆಕ್ಸ್ಟ್ ಡೇಗೆ ಹೋಗಿದೆ. ಸೊ ಗ್ಯಾಪ್ ಅಪ್ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ದಯವಿಟ್ಟು. ಗ್ಯಾಪ್ ಅಪ್ಪು ಗ್ಯಾಪ್ ಡೌನು ಮಾರ್ಕೆಟಲ್ಲಿ ಇವತ್ತೂ ಕೆಲಸಕ್ಕೆ ಬರೋಲ್ಲ, ಲಾಸ್ ಮಾಡ್ಕೊತೀರಾ. ಓಕೆ ನೋಡಿ, ಇಲ್ಲಿ ಆರೆಂಜ್ ಲೈನ್ ಮೇಲೆ ಹೋಗಿದೆಯಾ, ಬ್ಲೂ ಲೈನು ಮೇಲೆ ಬಂದಿದೆ. ಓಕೆ, ಎಷ್ಟು ಪಾಯಿಂಟ್ ಹೋಗಿದೆ ಇದು? ಸೇಮ್ ಡೇ, ನಾನು ನೆಕ್ಸ್ಟ್ ಡೇಗೆ ಯಾವತ್ತೂ ಕನ್ಸಿಡರ್ ಮಾಡಲ್ಲ, ಸೇಮ್ ಡೇ ಕ್ಲೋಸ್ ಮಾಡ್ತೀನಿ. 567 ಪಾಯಿಂಟ್ಸ್ ಹೋಗಿದೆ. ಓಕೆ, ಬನ್ನಿ ಬೇರೆ ಎಲ್ಲ ಹಾಕಿದ್ರಿ ಅಷ್ಟೇನಾ? ಇಲ್ಲೊಂದು. ಓಕೆ, ಗ್ಯಾಪ್ ಅಪ್ ಆಗಿದೆ. ಸೊ ಕನ್ಸಿಡರ್ ಇಲ್ಲ, ಇದು ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ನಾನು ಕನ್ಸಿಡರ್ ಮಾಡಲ್ಲ. ಯಾಕಂದ್ರೆ ನಾನು ಗ್ಯಾಪ್ ಅಪ್ಪು ಗ್ಯಾಪ್ ಡೌನ್ ಮೇಲೆ ಜಾಸ್ತಿ ಟ್ರೇಡ್ ಮಾಡೋಕ್ಕೆ ಹೋಗಲ್ಲ, ಲಾಸ್ ಮಾಡ್ಕೊತೀನಿ. ಅದಕ್ಕೂ ಬೇರೆ ಟ್ರಿಕ್ಸ್ ಇದೆ, ನಾನು ಮುಂದಕ್ಕೆ ಹೇಳ್ತೀನಿ, 1 by 1 ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇಲ್ಲಿವರೆಗೂ ಹೋಗಿದೆ, ಬಟ್ ನಮ್ಗೆ ಅಷ್ಟು ಬೇಡ, ಯಾಕಂದರೆ ನಾವು ಸೇಮ್ ಡೇ ಕನ್ಸಿಡರ್ ಮಾಡೋದು, ನೆಕ್ಸ್ಟ್ ಡೇಗೆ ಬೇಡ. 716 ಪಾಯಿಂಟ್ಸ್ ಹೋಗಿದೆ ಇಲ್ಲಿಗೆ. ಓಕೆ, ಬೇರೆ ಇಲ್ಲಿ ಹಾಕಿದ್ದೀರಿ. ನಾನು ಒಳ್ಳೆ ವಿಡಿಯೋಸ್ ಮಾಡ್ತೀನಿ, ಒಳ್ಳೆ ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಬೈ ಸೈಡ್ ನೋಡಿದ್ರಲ್ಲ, ಈಗ ಸೆಲ್ ಸೈಡ್ ನೋಡೋಣ. ಓಕೆ, ಒಂದು ಕೆಲಸ ಮಾಡೋಣ. ಈ ಬ್ಯಾಂಕ್ ನಿಫ್ಟಿ ಬೈ ಸೈಡ್ ನೋಡಿದ್ರಲ್ವಾ, ನಿಫ್ಟಿ ಸೆಲ್ ಸೈಡ್ ನೋಡೋಣ. ನಿಫ್ಟಿ ತೊಗೊತಾ ಇದ್ದೀನಿ. ನಾನು ಏನಕ್ಕೆ ಬ್ಯಾಕ್ ಹೋಗ್ತೀನಿ ಅಂದರೆ, ಸೆಬಿ ರೂಲ್ಸ್ ಇದೆ ನಮಗೆ ಪ್ರೆಸೆಂಟು ತೋರಿಸ್ಬಾರ್ದು, ಅದಕ್ಕೆ 3 ಮಂತ್ಸ್ ಬ್ಯಾಕ್ ಹೋಗ್ಬೇಕು. 3 ಮಂತ್ಸ್ ಬ್ಯಾಕ್ ಹೋಗ್ತೀನಿ, ಹೈಡ್ ಮಾಡಿಬಿಡ್ತೀನಿ. ಓಕೆನಾ?
ಎಲ್ಲ ಗ್ಯಾಪ್ ಅಪ್ ಗ್ಯಾಪ್ ಡೌನ್. ಎಲ್ಲಿ ಟ್ರೇಡ್ ಮಾಡ್ತೀರಾ ಈ ಗ್ಯಾಪ್ ಅಪ್ ಗ್ಯಾಪ್ ಡೌನಲ್ಲಿ? ಹೈಡ್ ಮಾಡ್ತಾಯಿದ್ದೀನಿ, ಹೈಡ್ ಮಾಡಿಬಿಟ್ಟೆ ಕ್ಯಾಂಡಲ್ಸ್. ಓಕೆ, ನಮ್ಗೆ ಕ್ಯಾಂಡಲ್ಸ್ ಬೇಕಾಗಿಲ್ಲ. ಓಕೆ ಫ್ರೆಂಡ್ಸ್, ಈಗ ಸೆಲ್ ಸೈಡು ನೋಡೋಣ. ಎಲ್ಲಿಂದ ನೋಡೋಣ? ಇಲ್ಲಿಂದ ನೋಡೋಣ. ಇಲ್ಲಿ ಸೆಲ್ ತಗೋಬೋದು. ಹೆಂಗೆ ತಗೋಬೋದು? ರೆಡ್ ಲೈನು 50% ಮಿಡ್ ಲೈನಿಂದ ಕೆಳಗಡೆ ಬರ್ತಾಯಿದೆ. ಅದೇ ಥರ ಬ್ಲೂ ಲೈನು 50% ಕೆಳಗಡೆಯಿಂದ ಬರ್ತಾಯಿದೆ. ಸೊ ಬ್ಲೂ ಲೈನ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಇದು ರೆಡ್ ಲೈನ್ ಮಾತ್ರ 50% ಕೆಳಗಡೆ ಇರಬೇಕು ಲೈನು. ಆದರೆ ಬ್ಲೂ ಲೈನು 50% ಮೇಲೆ, ಮೀನ್ಸ್ ಅಪ್ಪರ್ ಬ್ಯಾಂಡ್ ಇದೆ ಅಲ್ವಾ, ಇಲ್ಲಿ ಕೆಳಗಡೆ ಬೊಲಿಂಜರ್ ಬ್ಯಾಂಡ್ ಪರ್ಸೆಂಟೇಜ್ ಹೇಳ್ತಾ ಇದ್ದೀನಿ ನಾನು, ಮೇಲೆದಲ್ಲ. ಈ ಮೇಲೆ ಟಚ್ ಮಾಡಿ ಬಂದ್ರೂ ಒಳ್ಳೆ ಸೆಲ್ಲಿಂಗ್ ಬರುತ್ತೆ ಬ್ಲೂ ಲೈನು. ಬಟ್ ರೆಡ್ ಲೈನ್ ಮಾತ್ರ ಕೆಳಗಡೆಯಿಂದ ಇರಬೇಕು. ಸಮ್ಟೈಮ್ಸ್ ಏನಾಗುತ್ತೆ, ರೆಡ್ ಲೈನು ಮೇಲೆಯಿಂದ ಬರುತ್ತೆ, ಬ್ಲೂ ಲೈನು ಮೇಲೆಯಿಂದ ಬರುತ್ತೆ, ಆಗಲೂ ಸೆಲ್ಲಿಂಗ್ ಬರುತ್ತೆ. ಬಟ್ ಇದನ್ನು ಕನ್ಸಿಡರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ಇಲ್ಲಿ ಪ್ರೀವಿಯಸ್ ಆಗೋಗಿರೋದ್ರಿಂದ ಇಲ್ಲಿ ಈಸಿಯಾಗಿ ಹೇಳ್ಬೋದು. ಬಟ್ ಅದೇ ನಿಮಗೆ ನೋಡಿ, ಈ ಥರ ಟ್ರೇಡ್ಸ್ ಶೂರಾಗಿ ತೊಗೋಬೋದು. ಯಾವ ಥರ? ಇಲ್ಲಿ ನೋಡಿ, ಇಲ್ಲೊಂದು ಲೈನ್ ಹಾಕಿದ್ದೀನಿ, ಇಲ್ಲಿ ಶೂರು ಟ್ರೇಡ್ ಹೊಡಿಬೋದು. ಹೆಂಗೆ? 50% ಕೆಳಗಡೆನೇ ಇದೆ ಇದು ರೆಡ್ ಲೈನು. ಆ ಬ್ಲೂ ಲೈನ್ ಟಚ್ ಮಾಡಿ ಬಂದಾಗ ನೀವು ಇಲ್ಲಿ ಸೆಲ್ ಹೊಡಿಬೋದು, ಪುಟ್ ಬೈ ಹೊಡಿಬೋದು. ಓಕೆ, ಇಲ್ಲಿ ಮೇಲೆಯಿಂದ ಬರಬೇಕಂದ್ರೆ ಒಂಚೂರು ಕನ್ಫ್ಯೂಸ್ ಆಗುತ್ತೆ. ಇಲ್ಲಿಂದನೇ ರಿಟರ್ನ್ ಆಗುತ್ತಾ, ಇಲ್ಲ ಇನ್ನೂ ಮೇಲೆ ಹೋಗಿ ರಿಟರ್ನ್ ಆಗುತ್ತಾ ಅಂತ ಗೊತ್ತಾಗಲ್ಲ. ಸೊ ಇಲ್ಲಿ ಆಗೋಗಿರೋದ್ರಿಂದ ಇಲ್ಲೊಂಚೂರು ಇದು ಈಸಿ ಇರುತ್ತೆ. ಬಟ್ ಅದೇ ರೆಡ್ ಲೈನ್ 50% ಬ್ಲೂ ಲೈನ್ಗಿನ್ನ ಟಚ್ ಮಾಡಿ ನೋಡಿ, ಇಲ್ಲೊಂದು ತೋರಿಸಿ. ಇದು ಶೂರ್ ಟ್ರೇಡ್ಸ್ ಇದೆ. ನೀವು ಟ್ರೇಡ್ಸ್ನ ಪಕ್ಕ ಒಂದು ಸ್ಟಾಪ್ ಲಾಸ್, ವಿತೌಟ್ ಸ್ಟಾಪ್ ಲಾಸ್ ಮಾಡಬೇಡಿ ಫ್ರೆಂಡ್ಸ್, ವಿತೌಟ್ ಸ್ಟಾಪ್ ಲಾಸ್ ಮಾಡಬೇಡಿ. ನೋಡಿ, ನಿಮ್ಗೊಂದು ಸಿಂಪಲ್ ಎಕ್ಸಾಂಪಲ್ ತೋರಿಸ್ತೀನಿ. ಇದು ರೆಡ್ ಲೈನು 50%ಗಿನ್ನ ಬ್ಲೂ ಲೈನ್ಗಿನ್ನ ಕೆಳಗಡೆ ಇದೆ ಅಲ್ವಾ, ಇಲ್ಲೆಲ್ಲ ನೀವು ಬರೀ ಪುಟ್ ಬೈ ಟ್ರೇಡ್ಸೇ ತೊಗೋಬೋದು. ನೋಡಿದ್ರೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್, ಟ್ರಸ್ಟ್ ಮಾಡಿ, ಒಳ್ಳೆ ವಿಡಿಯೋ ಮಾಡ್ತೀನಿ ನಾನು. ಆ್ಯಕ್ಚುಲಿ ಮೆಂಟರ್ಶಿಪ್ಪು ತೊಗೊತೀನಿ, ಫಾರೆಕ್ಸು, BTCನೂ ಮಾಡ್ತೀನಿ, BTCನೂ ಹೇಳ್ಕೊಡ್ತೀನಿ, ಇಂಡಿಯಾ ಮಾರ್ಕೆಟು ಹೇಳ್ಕೊಡ್ತೀನಿ. ಮೂರು ಸೇರಿ ಹೇಳ್ಕೊಡ್ತೀನಿ. ತುಂಬ ಚೆನ್ನಾಗಿ ಹೇಳ್ತೀನಿ. ಒಳ್ಳೆ ಟೆಕ್ನಿಕ್ಸ್ ಇದೆ, ಟ್ರಸ್ಟ್ ಮಾಡಿ. ಸುಮ್ಮನೆ ಎಲ್ಲೆಲ್ಲೋ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ. ತುಂಬ ಟೆಕ್ನಿಕ್ಸ್ ಇದೆ ನೋಡಿ. ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಯ್ತಾ ನಿಮಗೆ? ಈ ಲೈನಿಂದ ಈ ಲೈನಿಗೆ ಏನಾಗಿದೆ, ರೆಡ್ ಲೈನು ಬ್ಲೂ ಲೈನ್ಗಿನ್ನ ಕೆಳಗಡೆ ಇದೆ, ಬ್ಲೂ ಲೈನ್ ಮೇಲೆ ಕ್ರಾಸ್ ಆಗಿಲ್ಲ. ಸೊ ಕೆಳಗಡೆ ಇರೋವಾಗ ನಾವು ಪುಟ್ ಬೈಯೇ ನೋಡಬೇಕು. ಯಾವಾಗ ನೋಡಬೇಕು? ಈಗ ಬೊಲಿಂಜರ್ ಬ್ಯಾಂಡ್ ಕೆಳಗಡೆ ಬಂದು ಇಲ್ಲಿ ಬ್ಲೂ ಲೈನ್ ಯಾವಾಗ 50% ಟಚ್ ಮಾಡಿ ಬರುತ್ತೋ ಇಲ್ಲೂ ಹೊಡಿಬೋದು ನೀವು. ಓಕೆ, ಈ ಬ್ಲೂ ಲೈನ್ ಕೆಳಗಡೆ ಇರೋದು ಮೇಲೆ ಟಚ್ ಮಾಡಿ ಬಂದ್ರೂ ನೀವು ಪುಟ್ ಬೈ ತೊಗೋಬೋದು. ಯಾವಾಗ? ಈ ರೆಡ್ ಲೈನು 50% ಬಿಲೋ ಇರಬೇಕು, ಕೆಳಗಡೆ ಇರಬೇಕು. ಕೆಳಗಡೆ ಇದ್ದಾಗ ನೀವು ಪುಟ್ ಬೈ ಟ್ರೇಡ್ಸ್ ತೊಗೋಬೋದು. ಓಕೆ, ಹೈಡ್ ಮಾಡ್ತೀನಿ. ಇನ್ನು ನಾವು ಲೆವೆಲ್ಸ್ ಚೆಕ್ ಮಾಡೋಣ. ವಿಡಿಯೋ ದೊಡ್ಡದಾಗತ್ತೆ ಫ್ರೆಂಡ್ಸ್, ತೊಂದರೆ ಇಲ್ಲ. ನನಗೇನೆಂದರೆ ನಮ್ಮ ಕನ್ನಡಿಗರ ದುಡ್ಡು ಲಾಸ್ ಮಾಡ್ಕೋಬೇಡಿ. ಆನೆಸ್ಟಾಗಿ ಹೇಳ್ತೀನಿ, ಪ್ರಾಫಿಟಬಲ್ ಆಗಬೇಕು. ನನಗೊಂದು ಒಳ್ಳೆ ಕಾಮೆಂಟ್ ಹಾಕಿದ್ರೆ ಸಾಕು, ನನಗದೇ ಖುಷಿ. ನಮ್ಮ ಕನ್ನಡಿಗರ ಆಶೀರ್ವಾದ ಕೊಟ್ಟರೆ ಸಾಕು. ನೋಡಿ, ಇಲ್ಲಿ 50% ಬಿಲೋ ರೆಡ್ ಲೈನ್ ಬಂದಿದೆಯಾ, ಮೇಲೆ ಬ್ಲೂ ಲೈನು ಕ್ರಾಸ್ ಆಗಿದೆಯಾ, ಬನ್ನಿ ಇದೊಂದು ತೋರಿಸ್ತೀನಿ, ಆಮೇಲೆ ತೋರಿಸಲ್ಲ, ಆಮೇಲೆ ಮುಂದಕ್ಕೆ ಹೋಗೋಣ. ನೋಡಿದ್ರ ಸಿಗ್ತಾ ಟ್ರೇಡಲ್ಲಿ? ಈ ಥರ ತುಂಬ ಟೆಕ್ನಿಕ್ಸ್ ಇದೆ, ಟ್ರಸ್ಟ್ ಮಾಡಿ. ಲಾಸಸ್ ಇದ್ದರೂ ಪರವಾಗಿಲ್ಲ, ತೊಂದರೆ ಇಲ್ಲ, ನಾನಿದ್ದೀನಿ. ಒಳ್ಳೆ ಟ್ರಿಕ್ಸ್ ಹೇಳ್ಕೊಡ್ತೀನಿ ನೋಡಿ. ನಾನು ಹೇಳಿದ್ದು
ಈ ಲೆವೆಲ್ನ ಒಂಚೂರು ಕಷ್ಟ ಆಗುತ್ತೆ ಕನ್ಸಿಡರ್ ಮಾಡೋದು, ಯಾಕಂದರೆ ಎರಡು ಮೇಲೆ ಇದೆ. ಓಕೆ, ಇಲ್ಲಿಂದ ಮಾರ್ಕೆಟ್ ಬಿದ್ದಿದೆ, ನೋಡಿದ್ರಾ ನಾನೇನು ಹೇಳ್ತಾ ಇದ್ದೀನಿ, ಪಾಯಿಂಟ್ ಅರ್ಥ ಆಗ್ತಾ ಇದೆಯಾ? ಎರಡು ಲೈನು ಮೇಲೆಯಿಂದ ಬಂದಾಗೂ ಸೆಲ್ ಆಗುತ್ತೆ, ಬಟ್ ಇಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿಂದನೇ ಬೀಳುತ್ತಾ, ಇಲ್ಲಿಂದ ಸ್ವಲ್ಪ ಮೇಲೆ ಹೋಗಿ ಬೀಳುತ್ತಾ? ನಂದು ಇದು ಕಾಣಿಸ್ತಾ ಇಲ್ಲ ಮೌಸು, ಅದರಿಂದ ನೋಡಿ ಇಲ್ಲಿ ಹಾಕಿದ್ದೀನಲ್ವ ನಾನು ಲೈನು, ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಮಾಡಿರುತ್ತೆ ಇಲ್ಲಿ, ಆಮೇಲೆ ಬಿದ್ದಿದೆ. ಸೊ ಅದೇ ನಾನೇನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಮಾರ್ಕೆಟು ಎರಡು ಲೈನು ಮೇಲೆ ಇದ್ದಾಗ ಈ ಥರ ಕನ್ಫ್ಯೂಸಸ್ ಕ್ರಿಯೇಟ್ ಆಗುತ್ತೆ. ಬಟ್ ಅದೇ ನಿಮಗೆ ಬೊಲಿಂಜರ್ ಬ್ಯಾಂಡ್ ಮೇಲೆ ಇರೋದು 50% ಲೈನ್ ಕೆಳಗಡೆ ಇದ್ದಾಗ ನಮಗೆ ಕನ್ಫರ್ಮೇಷನ್ ಜಾಸ್ತಿ ಇರುತ್ತೆ. ಓಕೆ, ಇದು ಕ್ಲೋಸ್ ಮಾಡ್ತೀನಿ. ಬನ್ನಿ ಇನ್ನೂ ಸ್ವಲ್ಪ ಡೀಪ್ ಹೋಗೋಣ. ಬನ್ನಿ, ಇಲ್ಲಿದೆ. ಓಕೆ, 50% ಕೆಳಗಡೆ ಬಂತ ಇಲ್ಲಿ. ಬಟ್ ಏನಂದರೆ ಈ ಕೆಳಗಡೆ ಇರೋ ಬ್ಲೂ ಲೈನು 50% ಮೇಲೆಯಿಂದ ಬಂದರೆ ಚೆನ್ನಾಗಿ ಫಾಲ್ಸ್ ಪಾಯಿಂಟ್ಸ್ ಜಾಸ್ತಿ ಸಿಗುತ್ತೆ. ಮೇ ಬಿ ಇಲ್ಲಿ ಸಿಕ್ಕಿರುತ್ತೆ ಚೆನ್ನಾಗಿ, ಇಲ್ಲ ಸಾರಿ, ಇಲ್ಲಿಂದ. ಓಕೆ, ಇನ್ನು ಬನ್ನಿ ನೋಡೋಣ. ಹಾಂ, ಇಲ್ಲಿ 50% ಕೆಳಗಡೆ ಬಂತ, ಇಲ್ಲಿ ಬ್ಲೂ ಲೈನು ಕೆಳಗಡೆ ಇದೆಯಾ? ಓಕೆ, ಹಾಂ ನೋಡಿ, ಇದು ಒಳ್ಳೆ ಟ್ರೇಡ್. ಈ ಥರ ಸಿಗಬೇಕು. ಹಾಂ ನೋಡಿ, ಇದು ಒಳ್ಳೆ ಟ್ರೇಡ್, ಈ ಥರ ಸಿಗಬೇಕು. ಅರ್ಥ ಆಯ್ತಾ? ಈ ರೆಡ್ ಲೈನು 50% ಬಿಲೋ ಬರ್ತಾಯಿದೆ, ಬ್ಲೂ ಲೈನೂ ಕೆಳಗಡೆ ಬರ್ತಾಯಿದೆ. ಓಕೆ, ಇಲ್ಲಿಂದನೇ ಚೆಕ್ ಮಾಡೋಣ. ನೋಡಿದ್ರಾ ಎಷ್ಟು ಪಾಯಿಂಟ್ ಸಿಕ್ಕಿದೆ? ನೋಡಿದ್ರಾ ಇಲ್ಲಿ ನಿಫ್ಟಿಯಲ್ಲಿ? ಟ್ರಸ್ಟ್ ಮಾಡಿ ಫ್ರೆಂಡ್ಸ್, ನಾನು ದುಡ್ಡು ಇಲ್ದಿರೇ ಈ ಥರ ಹೇಳ್ಕೊಡ್ತೀನಿ. ಮೆಂಟರ್ಶಿಪ್ ಅಂತೂ ನೆಕ್ಸ್ಟ್ ಲೆವೆಲು, ತುಂಬ ಟ್ರಿಕ್ಸ್ ಇದೆ ನೋಡಿ. 231 ಪಾಯಿಂಟ್ಸ್ ಬಿತ್ತಾ? ನೆಕ್ಸ್ಟ್ ಎಲ್ಲಿ ಲೈನ್ ಹಾಕಿದ್ರಿ? ಇಲ್ಲಿ ನೋಡಿದ್ರಾ? $85 ಪಾಯಿಂಟ್ಸ್. ಓಕೆ, ಇನ್ನೆಲ್ಲಿ ಹಾಕಿದ್ದೀರಿ? ಇಲ್ಲಿ. ಆ್ಯಕ್ಚುಲಿ ಮಾರ್ಕೆಟಲ್ಲಿ ಕಾಲ್ ಬೈಗಿನ್ನ ಪುಟ್ಟು ಬೈ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಬೇಕು. ಅದು ಹೆಂಗೆ ಅಂತ ನಾನು ಮುಂದೆ ಹೇಳ್ಕೊಡ್ತೀನಿ. ಎಷ್ಟು ಪಾಯಿಂಟ್ ಇಲ್ಲಿ? ಒಂದು ನಿಮಿಷ, ನಂದು ಮೌಸ್ ಯಾಕೋ ಇವತ್ತು ಸ್ವಲ್ಪ ಕಿರಿಕಿರಿ ಕೊಡ್ತಾಯಿದೆ. ಆಲ್ಮೋಸ್ಟ್ 140 ಪಾಯಿಂಟ್ಸ್ ಅಂದ್ಕೊಳ್ಳಿ. ಇನ್ನೆಲ್ಲಿ ಹಾಕಿದ್ದೀರಿ? ಇಲ್ಲೊಂದು ಹಾಕಿದ್ದೀರಿ ನೋಡಿ. ಏನಾದರೂ ಮಿಸ್ ನೆಕ್ಸ್ಟ್ ಡೇ ಕನ್ಸಿಡರ್ ಮಾಡಲ್ಲ ನಾನು ಹೋಲ್ಡ್ ಮಾಡೋದೂ ಇಲ್ಲ. ಸೇಮ್ ಡೇ ಅವತ್ತಿಗೆ ತಗೋಬೇಕು, ಎಕ್ಸಿಟ್ ಆಗಬೇಕು. ನೀವು ಅಷ್ಟೇ ಇಂಡಿಯನ್ ಮಾರ್ಕೆಟಲ್ಲಿ ನೆಕ್ಸ್ಟ್ ಡೇಗೆ ಯಾವುದೇ ಕಾರಣಕ್ಕೂ ಕ್ಯಾರಿ ಮಾಡೋಕ್ಕೆ ಹೋಗಬೇಡಿ. ಇಲ್ಲೊಂದು 150 ಪಾಯಿಂಟ್ಸ್ ನೋಡಿ. ಇದೇ ನಾನು ಹೇಳಿದ್ದೆ, ಅವಾಗಲೂ ಹೇಳಿದ್ದೀನಿ ನಿಮಗೆ, ಮೇಲೆ ಇದ್ದಾಗ ಈ ಥರ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅದೇ ನಾನು ಹೇಳಿದ ಪಾಯಿಂಟ್ ಅರ್ಥ ಆಗ್ತಿದೆಯಲ್ಲ? ಒಂದು ನಿಮಿಷ ನೋಡಿ. ಇಲ್ಲಿ ನಾವು ಪುಟ್ ಬೈ ತೊಗೊತೀರಿ, ಸ್ಟಾಪ್ ಲಾಸ್ ಹಿಟ್ ಮಾಡೇ ಬಂದಿದೆ, ಯಾವಾಗಲೂ ಹೇಳಿದ್ದೀನಿ. ಓಕೆ ನೋಡಿ, ಇಲ್ಲೊಂದು ಲೈನ್ ಹಾಕಿದ್ದೀರಿ, ಕರೆಕ್ಟಾ? ನೀವು ಇದನ್ನು ಬ್ಯಾಕ್ ಟೆಸ್ಟ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬ್ಯಾಕ್ ಟೆಸ್ಟ್ ಮಾಡಿ. ಆವಾಗ ನಿಮ್ಗೆ ಇದ್ರ ಮೇಲೆ ಒಂದು ಗ್ರಿಪ್ ಸಿಗುತ್ತೆ. ಡೈರೆಕ್ಟಾಗಿ ನಾಳೆನೇ ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಇದನ್ನು ನೋಡ್ತು ಟ್ರೇಡ್ ಆಗಬೇಕು. ಯಾಕಂದರೆ ನಿಮಗಿನ್ನೂ ಇದ್ರ ಬಗ್ಗೆ ಪೂರ್ತಿ ಗೊತ್ತಾಗಬೇಕು. ಓಕೆನಾ? ನೋಡಿ, ಯಾವುದೋ ಸಿಗ್ತಪ್ಪ ಇಂಡಿಕೇಟ್ರ್ ಆಗ್ಬಿಡೋಣ, 10 ಲಾಟ್ 20 ಲಾಟ್ ಆ ಥರ ಹೋಗ್ಬೇಡಿ. ಫಸ್ಟು ನಿಮ್ಗೆ ಇದ್ರ ಬಗ್ಗೆ ಒಂದು ಗ್ರಿಪ್ ಸಿಗಬೇಕು. ಅರ್ಥ ಆಗ್ತಾ ಇದೆಯಾ? ದುಡ್ಡು ಮಾಡೋದು ಈಸಿ, ದುಡ್ಡು ಕಳ್ಕೊಳೋದು ಈಸಿನೇ. ಕ್ಯಾಪಿಟಲ್ ಯಾವತ್ತು ಝೀರೋ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಎಷ್ಟು ಪಾಯಿಂಟ್ಸ್ ಬಿದ್ದಿದೆ? 199 ಪಾಯಿಂಟ್ಸ್. ಓಕೆ ನೋಡಿ, ನಾವೆಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀರಿ ನೋಡಿ. ಗ್ಯಾಪ್ ಡೌನ್ ನಾನು ಕನ್ಸಿಡರ್ ಮಾಡಲ್ಲ, ಗ್ಯಾಪ್ ಡೌನ್ ಬೇಡ ನಾನು ಇಲ್ಲಿಂದ ತೊಗೊತೀನಿ.
150 ಪಾಯಿಂಟ್ಸ್, 170 ಪಾಯಿಂಟ್ಸ್, 100 ಪಾಯಿಂಟ್ಸ್ ಸಿಕ್ಕುತ್ತೆ ಸಾಕಲ್ಲ. ಅಟ್ಲೀಸ್ಟ್ ನಿಮಗೆ ಮಾರ್ಕೆಟ್ ಸ್ಟ್ರಕ್ಚರ್ ಗೊತ್ತಾಗಬೇಕಲ್ಲ, ಬೈ ಸೈಡ್ ಇದೆಯಾ ಸೆಲ್ ಸೈಡ್ ಇದೆಯಾ ಅಂತ. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ರಸ್ಟ್ ಮಾಡಿ. ಬ್ಯಾಕ್ ಟೆಸ್ಟ್ ಮಾಡಿದಿರಾ, ಯಾರು ಹೇಳಿದ್ರು ಕೇಳಬೇಡಿ, ಬ್ಯಾಕ್ ಟೆಸ್ಟ್ ಮಾಡಿ. ಅದೆಷ್ಟೇ ಚೆನ್ನಾಗಿ ವರ್ಕ್ ಆಗಲಿ. ನೋಡಿ ಇಲ್ಲೊಂದು 90 ಪಾಯಿಂಟ್ಸ್. ಮಾರ್ಕೆಟ್ಗೆ ಅನಾವಶ್ಯಕವಾಗಿ ದುಡ್ಡು ಕೊಡೋಕ್ಕೆ ಹೋಗಬೇಡಿ. ಓಕೆ ಫ್ರೆಂಡ್ಸ್, ಗೊತ್ತಿದೆಯಲ್ಲ, ಕ್ಲೀನಾಗಿ ಹೇಳಿದ್ದೀನಿ ಅನ್ಕೊತೀನಿ. ಫಸ್ಟ್ ವಿಡಿಯೋ ಇದು, ದಯವಿಟ್ಟು ಸಪೋರ್ಟ್ ಮಾಡಿ. ಕನ್ನಡಿಗರನ್ನು ಬೆಳೆಸಿ. ನಮ್ಮ ಕನ್ನಡಿಗರಿಗೋಸ್ಕರ ನಾನು ಎಫರ್ಟ್ ಹಾಕ್ತೇನೆ. ಮೆಂಟರ್ಶಿಪ್ಪು ಇದೆ, ಕಾಂಟ್ಯಾಕ್ಟ್ ನಂಬರ್ ಯೂಟ್ಯೂಬಲ್ಲಿ ಇದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತೀನಿ ನಾನು. ಯೂಟ್ಯೂಬಲ್ಲೇ ಈ ಥರ ಟೆಕ್ನಿಕ್ಸ್ ಹೇಳುವಾಗ ಮೆಂಟರ್ಶಿಪ್ಪಲ್ಲಿ ಹೆಂಗೆ ಹೇಳ್ತೀನಿ ಅಂತ ನಿಮಗೆ ಬಿಡ್ತೀನಿ ಊಹೆಗೆ. ಓಕೆ, ಇನ್ನೊಂದು ಇಂಡಿಕೇಟ್ರ್ ಇದೆ, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಅದ್ರದ್ದು ಜಸ್ಟು ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಈ ಥರ ತುಂಬ ಇಂಡಿಕೇಟರ್ಸ್ ಇದೆ ನೋಡಿ. ಇದು ಬೇರೆ ಇಂಡಿಕೇಟ್ರ್, ಕನ್ಫ್ಯೂಸ್ ಆಗಬೇಡಿ. ಸುಮ್ಮನೆ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ. ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಇದೆ ಅಲ್ವಾ, ತುಂಬ ಕನ್ಫ್ಯೂಸ್ ಆಗುತ್ತೆ ಟ್ರೇಡ್ಸ್. ನೋಡಿ ಈ ಇಂಡಿಕೇಟರ್ ಹೆಂಗಂದರೆ, ಈ ಆರೆಂಜ್ ಲೈನ್ನ ಬ್ಲೂ ಲೈನ್ನ ಯಾವಾಗ ಮೀಟ್ ಆಗುತ್ತೆ ಬೈ ಸೈಡ್, ಅರ್ಥ ಆಯ್ತಲ್ಲ? ಹಿಂಗಿರಬಾರ್ದು. ಬ್ಲೂ ಲೈನ್ನ ಆರೆಂಜ್ ಲೈನ್ನ ಬ್ಲೂ ಲೈನ್ನ ಎರಡನ್ನೂ ಮೀಟ್ ಮಾಡಿದ್ರೆ ಅಲ್ಲೊಂದು ಬೈ ಟ್ರೇಡ್ ಹೊಡಿಬೋದು. ಅದೇ ಥರ ಸೆಲ್ ಟ್ರೇಡು ನೋಡಿ, ಇಲ್ಲಿದೆ ಬಟ್ ಇಲ್ಲಿ ಮೀಟ್ ಆಗಿಲ್ಲ, ಇಲ್ಲೂ ಮೀಟ್ ಆಗಿಲ್ಲ. ಇಲ್ಲಿ ಮೀಟ್ ಆಗಿದೆ ನೋಡಿ, ಎಲ್ಲಿ ಮೀಟ್ ಆಗಿದೆ ಅಂತ ನೋಡಿ. ಇಲ್ಲೊಂದು ಮೀಟ್ ಆಗಿದೆಯಾ, ಇಲ್ಲಿ ಪುಟ್ ಬೈ ಹೊಡಿಬೋದು ನೋಡಿ. ಇಲ್ಲೊಂದು ಮೀಟ್ ಆಗಿದೆಯಾ, ಇಲ್ಲಿ ಪುಟ್ ಬೈ ಹೊಡಿಬೋದು. ಅದೇ ಥರ ಬೇರೆ ಎಲ್ಲಿ ಮೀಟ್ ಆಗಿದೆ ನೋಡಿ, ಇಲ್ಲಾಗಿದೆ. ಓಕೆ, ಇದು ನೆಕ್ಸ್ಟ್ ಡೇ ಗೊತ್ತಾಯ್ತು ಅನ್ಕೊತೀನಿ. ಸೊ ನೆಕ್ಸ್ಟ್ ಡೇಗೆ ಕನ್ಸಿಡರ್ ಮಾಡಲ್ಲ ನೋಡಿ. ಇಲ್ಲೊಂದು ಪುಟ್ ಬೈ ಬಿದ್ದಿದೆ. ಓಕೆ, ಮತ್ತೆ ಎಲ್ಲಿದೆ? ಓಕೆ ಫ್ರೆಂಡ್ಸ್, ಇದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ, ವೆಯ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.